ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರಿಗೂ ಕೃಷಿ ಆ್ಯಂಡ್ ಮಾಮ್ಸ್ ವರ್ಲ್ಡ್ ಚಾನೆಲ್ಗೆ ಸ್ವಾಗತ. ಹಾಗೆ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂಥ ರೆಸಿಪಿ ಬಂದು ಹಳೆ ಕಾಲದ ನಮ್ಮ ತುಳುವಿನಲ್ಲಿ ಇದಕ್ಕೆ ತಜಂಕ್ ಅಂತ ಹೇಳ್ತಾರೆ. ಹಳೆ ಕಾಲದ ರೆಸಿಪಿ ಇದು, ಆದರೆ ಹೆಲ್ತಿಗೆ ತುಂಬಾ ಒಳ್ಳೆಯದು. ಹಾಗೆ ಇದು ನಾವು ಮನೆಯಲ್ಲಿ ಬೆಳೆಯುವಂಥದ್ದಲ್ಲ. ಇದು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ತನ್ನಿಂತಾನಾಗೆ ಬೆಳೆಯುವಂಥದ್ದು. ನಾನು ಮೊನ್ನೆ ತಾನೇ ತೋರಿಸಿದ್ನಲ್ವ ತೇಟ್ಲ ಅಂತೇಳಿ, ಅದರಲ್ಲಿ ನಾವು ಯೂಸ್ ಮಾಡಿರುವಂಥ ಕೆಸುವಿನ ಎಲೆ ಹೇಗೆ ಅದರಷ್ಟಕ್ಕೆ ಅದು ಬೆಳೆಯುತ್ತೆ, ಹಾಗೆ ಇದು ಕೂಡ ಹಾಗೆ ಮಳೆಗಾಲದಲ್ಲಿ ತನ್ನಿಂತಾನಾಗೆ ಬೆಳೆಯುವಂಥದ್ದು. ಹಾಗೆ ಅದನ್ನು ತಂದು ನಾವಿಲ್ಲಿ ಪದಾರ್ಥ ಮಾಡುವಂಥದ್ದು. ಹಾಗೆ ಇದು ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡಬೇಕಾಗತ್ತೆ ನಾವು, ಅಂದರೆ ಎಲೆಗಳೆಲ್ಲ ಹುಳ ತಿಂದಿರುತ್ತೆ. ಚೆನ್ನಾಗಿ ನೋಡಿಕೊಂಡು ಪದಾರ್ಥಕ್ಕೆ ಯೂಸ್ ಮಾಡಬೇಕು. ಅದರ ಜೊತೆಗೆ ನಾನಿಲ್ಲಿ ಹಲಸಿನ ಬೀಜವನ್ನು ಕೂಡ ಯೂಸ್ ಮಾಡ್ತಾ ಇದ್ದೇನೆ. ತುಳುವಿನಲ್ಲಿ ಪೆಳತರಿ ಅಂತ ಹೇಳ್ತಾರೆ. ತಜಂಕ ಹಾಗೆ ಪೆಳತರಿ ತುಂಬ ಒಳ್ಳೆ ಕಾಂಬಿನೇಷನ್. ಇವಾಗ ನಾನು ಅದನ್ನು ನನಗೆ ಎಷ್ಟು ಬೇಕಂದರೆ ಅದರದ್ದು ಬಲ್ತಿರುವಂಥದ್ದು ಅಂತ ಹೇಳ್ತಾರೆ, ಅಂದರೆ ಹೇಳುತ್ತಲ್ಲ, ಸ್ವಲ್ಪ ಬಲ್ತಿರುವಂಥ ಎಳೆ ಆದರೆ ಅದಷ್ಟೊಂದು ಒಳ್ಳೆಯದಾಗಲ್ಲ. ಹಾಗಾಗಿ ಅದರ ಚಿಗುರು ಅಂತ ಹೇಳ್ತಾರಲ್ವ, ಆ ಚಿಗುರನ್ನು ಮಾತ್ರ ಸಪ್ರೇಟ್ ಮಾಡಿ ತೆಗೆದಿಟ್ಕೊಂಡೆ. ಇವಾಗ ಅದನ್ನು ಮೊದಲು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿದ ನಂತರ ಅದಕ್ಕೆ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡೋಣ. ಇದನ್ನು ಇವಾಗಂತೂ ಮಾರ್ಕೆಟಲ್ಲಿ ಕೂಡ ಸೇಲ್ ಮಾಡ್ತಾರೆ. ತುಂಬ ರೇಟ್ ಕೂಡ ಇದೆ ಇದಕ್ಕೆ. ಸಾಮಾನ್ಯವಾಗಿ ಸಿಗೋದಿಲ್ಲ ಇದೆಲ್ಲ, ಆದರೆ ನಮಗೆ ನಮ್ಮ ಚಾನ್ಸ್ ಅಂತಲೇ ಹೇಳ್ಬೋದು. ನಮಗೆ ಇಲ್ಲಿ ಸಾಧಾರಣವಾಗಿ ಸಿಗುತ್ತೆ. ಹಾಗಾಗಿ ನಾವು ಮಾರ್ಕೆಟಿಂದ ಏನೂ ತೊಗೊಂಡು ಬರಬೇಕಾಗಿಲ್ಲ. ಇದರ ಪಲ್ಯ ತುಂಬ ಟೇಸ್ಟಿ ಆಗುತ್ತೆ. ಮಳೆಗಾಲದಲ್ಲಿ ಮಾತ್ರ ಇದು ಸಿಗೋದ್ರಿಂದ ನಮಗೆ ಯಾವೆಲ್ಲ ವೆಜಿಟೇಬಲ್ ಆಗಿರ್ಬೋದು ಅಥವಾ ಫ್ರೂಟ್ಸ್ ಆಗಿರ್ಬೋದು, ಯಾವ ಸೀಸನಲ್ಲಿ ಯಾವುದೆಲ್ಲ ಸಿಗುತ್ತೆ ನೋಡಿ, ಅದನ್ನು ನಾವು ಹೆಚ್ಚಾಗಿ ತಿನ್ನಬೇಕು. ಅದು ತುಂಬಾ ಒಳ್ಳೆಯದು. ಅದು ಬಿಟ್ಟು ಸೀಸನಲ್ಲಲ್ಲಿ ಸಿಗದೇ ಇರುವಂಥ ಫ್ರೂಟೆಲ್ಲ ನಾವು ಮಾರ್ಕೆಟಿಂದ ತಂದು ತಿಂತೀವಲ್ವ, ಅದು ಆ್ಯಕ್ಚುಲಿ ಅವರು ಅದಕ್ಕೆ ಕೆಮಿಕಲೆಲ್ಲ ಹಾಕಿ ಬೆಳೆಸುವಂಥದ್ದಾಗಿರುತ್ತೆ. ಅದು ಅಷ್ಟೊಂದು ಆರೋಗ್ಯಕ್ಕೆ ಕೂಡ ಒಳ್ಳೆಯದಲ್ಲ. ಇವಾಗ ಕಟ್ ಮಾಡಿ ಆಯಿತು ನೋಡಿ. ಕಟ್ ಮಾಡಿದ ನಂತರ ಇಷ್ಟ ಆಯಿತು. ಇದು ಬೆಂದ ನಂತರ ಇನ್ನೂ ಸ್ವಲ್ಪನೇ ಆಗುತ್ತೆ. ಸೊಪ್ಪುಗಳೆಲ್ಲ ಹಾಗೆ ಅಲ್ವಾ. ಹಾಗೆ ಇವಾಗ ನಾನು ಅದನ್ನು ಉಪ್ಪು ಹಾಕಿ ಇಟ್ಬಿಟ್ಟೆ ಕ್ಲೀನ್ ಮಾಡೋದಕ್ಕೆ. ಹಾಗೆ ಇಲ್ಲಿ ನಾನು ಪಲ್ಯಕ್ಕೆ 1-2 ಟೊಮೆಟೊ, 1 ಈರುಳ್ಳಿ, ಹಾಗೆ 1-2 ಹಸಿರು ಮೆಣಸಿನ್ಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೆಗೆದಿಟ್ಕೊಂಡೆ. ಹಾಗೆ ನಾನು ಕುಕ್ಕರಲ್ಲಿ ಇವತ್ತು ಪಲ್ಯ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೇಗನೆ ಆಗುತ್ತೆ, ಅಂದರೆ ನಾನಿವಾಗ ಪಲ್ಯ ಮಾಡುವಾಗ ಸ್ವಲ್ಪ ತಡ ಆಯಿತು. ನಾನು ಮೀನಿನ ಪದಾರ್ಥ ಕೂಡ ಮಾಡಿದ್ದೆ, ಹಾಗಾಗಿ ಪಲ್ಯ ಮಾಡುವಾಗ ಸ್ವಲ್ಪ ತಡ ಆಯಿತು. ಸ್ವಲ್ಪ ಬೇಗ ಆಗಲಿ ಅಂತೇಳಿ ಕುಕ್ಕರ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಕುಕ್ಕರಿಗೆ ಇವಾಗ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದೆ. ತೆಂಗಿನ ಎಣ್ಣೆ ಬಿಸಿ ಆದ ನಂತರ 1-2-3 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ತಾ ಇದ್ದೇನೆ ಒಗ್ಗರಣೆಗೆ. ಹಾಗೆ ಅದರ ಜೊತೆಗೆ ಸ್ವಲ್ಪ ಸಾಸಿವೆ ಕೂಡ ಇವಾಗ ಆ್ಯಡ್ ಮಾಡ್ತೀನಿ. ಇದರ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿರು ಮೆಣಸಿನಕಾಯಿ, ಈರುಳ್ಳಿ ಹಾಗೆ ಟೊಮೆಟೊವನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡುವಂಥ ಹಂತದಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿ ಫ್ರೈ ಮಾಡಿ. ನಾವು ಕುಕ್ಕರಲ್ಲಿ ಇಡೋದ್ರಿಂದ ಇದು ಏನೂ ಪ್ರಾಬ್ಲಮ್ ಇಲ್ಲ. ಮೊದಲೇ ಉಪ್ಪನ್ನು ಹಾಕಿದ್ರೂ ಕೂಡ ಅದು ಹಲಸಿನ ಹಣ್ಣಿನ ಬೀಜ ಆಗಿರ್ಬೋದು, ಸೊಪ್ಪಾಗಿರ್ಬೋದು ಬೇಯುತ್ತೆ. ಒಂದು ವೇಳೆ ನೀವು ಕುಕ್ಕರಲ್ಲಿ ಇಡ್ತಾ ಇಲ್ಲ ಅಂತಂದರೆ ಉಪ್ಪನ್ನು ಮೊದಲೇ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕಂದರೆ ಹಲಸಿನಕಾಯಿಯ ಬೀಜ ಸ್ವಲ್ಪ ಲೇಟಾಗಿ ಬೇಯೋದು. ಹಾಗಾಗಿ ನೀವು ಉಪ್ಪನ್ನು ಮೊದಲೇ ಆ್ಯಡ್ ಮಾಡಬೇಡಿ, ಬೆಂದ ನಂತರ ಆ್ಯಡ್ ಮಾಡಿ.
ಸೊಪ್ಪನ್ನು ಸ್ವಲ್ಪ ಬಾಡಿಸಿದ ನಂತರ ಇವಾಗ ಅದಕ್ಕೆ ನಾನು ಹಲಸಿನ ಹಣ್ಣಿನ ಬೀಜ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಅರಿಶಿನವನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅರಿಶಿನ ಯಾಕಂದರೆ ಈ ಸೊಪ್ಪಿನಲ್ಲಿ ಒಂಥರ ಹಸಿ ಸ್ಮೆಲ್ ಅಂತ ಇರುತ್ತಲ್ವ, ಅದು ಕೆಲವರಿಗೆ ಇಷ್ಟ ಆಗಲ್ಲ, ಕೆಲವರಿಗೆ ಇಷ್ಟ ಆಗುತ್ತೆ. ಹಾಗಾಗಿ ಇಷ್ಟ ಆಗದವರು ಸ್ವಲ್ಪ ಅರಿಶಿನವನ್ನು ಆ್ಯಡ್ ಮಾಡಬಹುದು. ಹಾಗೆ ಅರಿಶಿನದ ಜೊತೆಗೆ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿಯ ಮಸಾಲ ಪದಾರ್ಥವನ್ನು ರುಬ್ಬಿ ಹಾಕ್ಕೊಳ್ತಾ ಇಲ್ಲ. ಪ್ಯಾಕೆಟಲ್ಲಿ ಇರುವಂಥ ರೆಡ್ ಚಿಲ್ಲಿ ಪೌಡರನ್ನು ಇಲ್ಲಿ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಖಾರಕ್ಕೋಸ್ಕರ. ಆಲ್ರೆಡಿ ನಾನು 2 ಹಸಿರು ಮೆಣಸಿನಕಾಯಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಜಾಸ್ತಿ ಏನೂ ಹಾಕ್ಕೊಳ್ತಾ ಇಲ್ಲ, ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಕೂಡ ನೋಡಿಕೊಂಡು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಜಾಸ್ತಿ ಆದರೆ ಸೊಪ್ಪಿನ ಪದಾರ್ಥಕ್ಕೆ ಅಷ್ಟೊಂದು ಒಳ್ಳೆಯದಾಗಲ್ಲ. ಇವಾಗ ಒಂದು ಕುದಿ ಬಂದ ನಂತರ ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ 1 ರಿಂದ 2 ವಿಷಲ್ ಸಾಕು. 2 ವಿಷಲ್ ಹಾಕಿಸಿ. ಇವಾಗ 2 ವಿಷಲ್ ಆದ ನಂತರ ನೋಡಿ, ಇವಾಗ ಸೊಪ್ಪು ಹಾಗೆ ಹಲಸಿನ ಹಣ್ಣಿನ ಬೀಜ ಬೆಂದಿದೆ. ಉಪ್ಪು, ಹುಳಿ, ಖಾರ ಎಲ್ಲ ಪರ್ಫೆಕ್ಟಾಗಿ ಹೀರ್ಕೊಂಡಿದೆ. ಇವಾಗ ಇದಕ್ಕೆ ಒಂದು ಐಟಮನ್ನು ಆ್ಯಡ್ ಮಾಡಲಿಕ್ಕಿದೆ. ಇವಾಗ ಫೈನಲ್ ಆಗಿ ಇದಕ್ಕೆ ಕೊಬ್ಬರಿ ತುರಿಯನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಕೊಬ್ಬರಿ ತುರಿ ಆ್ಯಡ್ ಮಾಡ್ಕೊಂಡ ನಂತರ ರುಚಿ ಹೇಗಿದೆ ಅಂತ ನೋಡಿ. ಉಪ್ಪೇನಾದರೂ ಕಡಿಮೆ ಇದ್ದಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಉಪ್ಪನ್ನು ಹಾಕಿ ಇನ್ನೊಂದ್ಸರಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಸ್ವಲ್ಪ ಹೊತ್ತು ಬಿಸಿ ಮಾಡಿದ ನಂತರ ನಮ್ಮ ಹಳೆ ಕಾಲದ ರುಚಿಯಾದ ತಜಂಕ್ ಹಾಗೆ ಹಲಸಿನ ಹಣ್ಣಿನ ಬೀಜದ ಪಲ್ಯ ರೆಡಿ ಆಯಿತು. ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿ ಕೂಡ. ನಿಮ್ಮ ಮನೆಯಲ್ಲಿ ಏನಾದರೂ ತಜಂಕ್ ಇದ್ದರೆ ಖಂಡಿತವಾಗಲೂ ಈ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು. ಸೊಪ್ಪು ಪ್ರತಿಯೊಬ್ಬರಿಗೂ ಒಳ್ಳೆಯದು. ಸೊಪ್ಪು ತಿನ್ನೋದ್ರಿಂದ ಅದರಲ್ಲಿ ಯಾವುದೇ ರೀತಿಯ ತೊಂದರೆ ಏನೂ ಇಲ್ಲ, ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ. ಹಾಗೆ ನನ್ನ ಈ ರೆಸಿಪಿ ವಿಡಿಯೋವನ್ನು ನಾನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ವೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.